ನೋಡಿ, ಈ ಸರ್ಕಾರದಲ್ಲಿ ಸಚಿವರು ಮತ್ತೆ ಶಾಸಕರ ನಡುವಿನ ಅಸಮಾಧಾನ, ಇವರ ನಡುವಿನ ಗೊಂದಲ ಇದು ಇವತ್ತು ನಿನ್ನೆಯಿಂದಲ್ಲ, ನಿರಂತರವಾಗಿ ಇದೇ ವಿಚಾರ. ಶಾಸಕರ ಹೇಳಿದ್ದು ಸಚಿವರುಗಳು ಕೇಳ್ತಾ ಇಲ್ಲ, ನಮ್ಮ ಮಾತಿ ಕವಡೆ ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅನ್ನೋದೆಲ್ಲವೂ ಕೂಡ ನಾವೇ ಸುದ್ದಿಯನ್ನ ಮಾಡಿದ್ವಿ. ಶಾಸಕರ ಧ್ವನಿಗೆ ಬೆಲೆ ಇಲ್ಲ ಸಚಿವರಲ್ಲಿ ಅನ್ನೋದನ್ನ. ಸಚಿವರ ಆಡಳಿತ ವೈಖರಿಯ ಬಗ್ಗೆ ಈಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶಾಸಕರು. ಶಾಸಕರ ಅನುದಾನದ ಮೇಲೆ ಸಚಿವರು ಕಣ್ಣಿಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಡೈವರ್ಟ್ನ ಭೀತಿ ಎದುರಾಗಿದೆ. ಅನುದಾನ ಡೈವರ್ಟ್ ಮಾಡಲು ಸಚಿವರೇ ಸಾಥ್ ಕೊಟ್ಟಿದ್ದಾರಂತೆ. ಶಾಸಕರ ಅನುದಾನ ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗುವ ಆರೋಪ ಇಲ್ಲಿ ಮಾಡಿದ್ದು ಶಾಸಕರೇ. ಕ್ಯಾಬಿನೆಟ್ನಲ್ಲೂ ತಮ್ಮ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನ ಪಡೆಯುತ್ತಾರೆ. ಇತ್ತ ಶಾಸಕರ ಅನುದಾನದ ಮೇಲೆ ಕಣ್ಣು ಹಾಕ್ತಿದ್ದಾರೆ ಸಚಿವರು ಅನ್ನೋದು ಇಲ್ಲಿ ಗಂಭೀರ ಆರೋಪ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಈಗ ಸರ್ಕಾರದಲ್ಲಿ ಶಾಸಕರು ಮತ್ತೆ ಸಚಿವರ ನಡುವಿನ ಫೈಟ್ ಈ ಸರ್ಕಾರದಲ್ಲಿ ಅದು ಮಾಮೂಲಾಗಿ ಹೋಗಿದೆ. ನಮ್ಮ ಪಕ್ಷದ ಶಾಸಕರು, ನಮ್ಮ ಪಕ್ಷದ ನಾಯಕರುಗಳು ಯಾರಿದ್ದಾರೆ, ಈ ಸರ್ಕಾರದ ಪ್ರತಿನಿಧಿಗಳು, ಈ ಸರ್ಕಾರದ ಸಚಿವರುಗಳು, ಕ್ಯಾಬಿನೆಟ್ನ ಮಂತ್ರಿಗಳು ನಮ್ಮ ಮಾತೇ ಕೇಳ್ತಿಲ್ಲ ಅಂತ ಹೇಳಿದ್ರೆ ನಾವಿನ್ನೇನ್ ಮಾಡಬೇಕು? ನಮಗೆ ಬಂದಂತ ಅನುದಾನವನ್ನ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಯಾರಿಗೆ ಹೇಳಬೇಕು, ಯಾರನ್ನು ಕೇಳಬೇಕು? ತಾಳಮೇಳವೇ ಸರಿ ಹೋಗ್ತಿಲ್ಲ ನಮಗೂ ಮತ್ತೆ ಸಚಿವರುಗಳಿಗೆ ಅನ್ನೋದು ಕೆಲ ಶಾಸಕರ ವಾದ ಆಗಿದೆ. ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಇವತ್ತು ಕಿಡಿಕಾರ್ತಾ ಇದ್ದಾರೆ. ಆ ಮೂಲಕ ಶಾಸಕರು ಮತ್ತೆ ಸಚಿವರ ನಡುವಿನ ಈ ಭಿನ್ನಾಭಿಪ್ರಾಯ ಇತ್ತಲ್ಲ, ಅದು ಸರ್ಕಾರಕ್ಕೆ ಮುಜುಗರ ತರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಕ್ಕೆ ಇದು ತೀರಾ ಮುಜುಗರ. ಯಾಕಂತ ಹೇಳಿದ್ರೆ ಸಚಿವರು ಮತ್ತೆ ಶಾಸಕರ ನಡುವೆ ಹೊಂದಾಣಿಕೆ ಇಲ್ವಾ? ಶಾಸಕರ ಮಾತನ್ನ ಸಚಿವರು ಕೇಳ್ತಾ ಇಲ್ವಾ? ಸಚಿವರು ತಮ್ಮ ಇಚ್ಛೆಗೆ ಬಂದಂಗೆ ಮಾತಾಡುತ್ತಿದ್ದಾರಾ? ಶಾಸಕರುಗಳು ಇದರಿಂದ ರೆಬಲ್ ಆಗಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಸರ್ಕಾರಕ್ಕೂ ಕೂಡ ಕಂಟಕ ಎದುರಾಗಬಹುದು. ಪ್ರತಿ ಬಾರಿಯೂ ಕೂಡ ಮಾಧ್ಯಮಗಳಲ್ಲೆಲ್ಲ ಇದು ಸುದ್ದಿ ಆಗ್ತಾ ಹೋದ್ರೆ ಸರ್ಕಾರಕ್ಕೆ ತೀರಾ ಮುಜುಗರ ಎದುರಾಗುತ್ತೆ. ಇದೆಲ್ಲದರಿಂದ ಈಗ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಸಚಿವರು ಮತ್ತು ಶಾಸಕರ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಅನುದಾನದ ವಿಚಾರವಾಗಿಯೂ ಕೂಡ ಕೆಲ ಶಾಸಕರು ಸಚಿವರ ಮೇಲೆ ಗರಂ ಆಗಿದ್ದಾರೆ ಅನ್ನುವಂಥ ವಿಚಾರ ಈಗ ರಿವೀಲ್ ಆಗ್ತಾ ಇದೆ. ತಮ್ಮ ಕ್ಷೇತ್ರಕ್ಕೆ ಬಂದಿರುವಂಥ ಅನುದಾನವನ್ನ ಅವರು ತಮಗೆ ಬೇಕಾದಾಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾವ ಸಚಿವರು ಯಾವ ಶಾಸಕರ ಅನುದಾನವನ್ನ ಬಳಸಿಕೊಂಡಿದ್ದಾರೆ ಅನ್ನೋದು ಈಗ ಇರುವಂತ ಆರೋಪ. ಇದು ನಿರಂತರವಾಗಿದೆ. ಶಾಸಕರು ಸಚಿವರ ನಡುವೆ ತಾಳಮೇಳ ಸರಿ ಹೊಂತಾ ಇಲ್ಲ ಅಂತೇಳಿ ಈಗ ಏನಾಗಿದೆ, ಏನಿದೆ ತಮ್ಮ ಹತ್ರ ಮಾಹಿತಿ ಹನುಮಂತು? ಇಲ್ಲಿಯವರೆಗೂ ಕೂಡ ಸಚಿವರು ಶಾಸಕರು ಅನ್ನುವಂತ ಒಂದಷ್ಟು ಮುಷ್ಟಿನ ಗುದ್ದಾಟ ಸರ್ಕಾರದಲ್ಲಿ ಜೋರಾಗಿ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಅನುದಾನದ ವಿಚಾರ, ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಬೇಸರ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಬಿಜೆಪಿ ಜೆಡಿಎಸ್ನ ಶಾಸಕರು ಎಲ್ಲರೂ ಕೂಡ ಒಂದಷ್ಟು ಬಿಜೆಪಿ ಜೆಡಿಎಸ್ ಶಾಸಕರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಆದ್ರೆ ಕಾಂಗ್ರೆಸ್ನ ನಾಯಕರು ಸಿಎಲ್ಪಿ ಶಾಸಕರೆಲ್ಲರೂ ಕೂಡ ಸಿಎಲ್ಪಿ ಸಭೆಯಲ್ಲೂ ಕೂಡ ಅನುದಾನದ ವಿಚಾರಕ್ಕೆ ಆಗಾಗ ಬೇಡಿಕೆಗಳನ್ನು ಇಡ್ತಾರೆ. ಹೆಚ್ಚಿನ ಅನುದಾನ ಬೇಕು. ಯಾಕೆ ಅಂತಂದು ಹೇಳಿದ್ರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಆ ಕೆಲಸಗಳು ಆಗಬೇಕು ಅಂತಂದು ಹೇಳಿದ್ರೆ ಅನುದಾನ ಬೇಕು ಅನ್ನುವಂತ ಬೇಡಿಕೆಗಳು ಇಟ್ಟೇ ಇಡ್ತಾರೆ. ಆದ್ರೆ ಇಲ್ಲಿರುವಂತಹ ಪ್ರಮುಖವಾದಂತಹ ಆರೋಪ ಏನಂತಂದು ಹೇಳಿದ್ರೆ ಕ್ಯಾಬಿನೆಟ್ ನಲ್ಲಿರುವಂತಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇಡೀ ಜಿಲ್ಲೆಯಾಗಿ ಒಂದು ಚಿಂತನೆ ಮಾಡುವ ಬದಲಾಗಿ ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಒಂದು ಕ್ಯಾಬಿನೆಟ್ ಒಳಗಡೆ ಪ್ರಸ್ತಾಪ ಆಗುವಂತಹ ವಿಚಾರಗಳು, ಅನುದಾನದ ವಿಚಾರ ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಒಂದು ಆರೋಪ. ಮತ್ತೊಂದು ಕಡೆಗೆ ಈಗಿರುವಂತಹ ಪ್ರಮುಖ ಆರೋಪ ಏನಂತ ಹೇಳಿದ್ರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಬಿಡುಗಡೆಯಾಗಿರುವಂತಹ ಅನುದಾನವನ್ನ ತಮ್ಮ ಒಂದಷ್ಟು ಅಧಿಕಾರವನ್ನ ಬಳಸಿ ಆದೇಶವನ್ನೇ ಬಿಡುಗಡೆಯಾಗಿರುವಂತಹ ಮಂಜೂರಾಗಿರುವಂತಹ ಆದೇಶಕ್ಕೆ ತಿದ್ದುಪಡಿ ತಂದು ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಗಂಭೀರವಾದಂತಹ ಆರೋಪ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಂದು ಸರಿ
ಒಂದು ಗುಜರಾತ್ ಜಿಲ್ಲೆಗಳಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಸಾಥ್ ಕೊಡುವಂತ ಪ್ರಸಂಗಗಳು ಕೂಡ ನಡೀತಾ ಇರುತ್ತೆ. ಉದಾಹರಣೆಗೆ ಕಲಬುರಗಿ ಜಿಲ್ಲೆ ಇರುವಂತದ್ದಾದ್ರೆ ಅಲ್ಲಿಯ ಸಚಿವರಿಗೆ ಬೇರೆ ಕಡೆ ಸಚಿವರು ಸಾಥ್ ಕೊಡುವಂಥದ್ದು. ಚಿಕ್ಕಬಳ್ಳಾಪುರ ಸಚಿವರಿಗೆ ಏನಾದರೂ ಬೇಕಂತ ಹೇಳಿದ್ರೆ ಮೈಸೂರಿನ ಉಸ್ತುವಾರಿ ಸಚಿವರಿಗೆ ಸಪೋರ್ಟ್ ಮಾಡುವಂಥದ್ದು. ಓಕೆ ಹನುಮಂತು, ಥ್ಯಾಂಕ್ ಯು. ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ, ಮತ್ತೆ ನಿಮ್ಮನ್ನ ಸಂಪರ್ಕ. ಶಾಸಕರುಗಳು ಇದರಿಂದ ರೆಬಲ್ ಆಗಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಸರ್ಕಾರಕ್ಕೂ ಕೂಡ ಕಂಟಕ ಎದುರಾಗಬಹುದು. ಪ್ರತಿ ಬಾರಿಯೂ ಕೂಡ ಮಾಧ್ಯಮಗಳಲ್ಲೆಲ್ಲ ಇದು ಸುದ್ದಿ ಆಗ್ತಾ ಹೋದ್ರೆ ಸರ್ಕಾರಕ್ಕೆ ತೀರಾ ಮುಜುಗರ ಎದುರಾಗುತ್ತೆ. ಇದೆಲ್ಲದರಿಂದ ಈಗ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಸಚಿವರು ಮತ್ತು ಶಾಸಕರ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಅನುದಾನದ ವಿಚಾರವಾಗಿಯೂ ಕೂಡ ಕೆಲ ಶಾಸಕರು ಸಚಿವರ ಮೇಲೆ ಗರಂ ಆಗಿದ್ದಾರೆ ಅನ್ನುವಂಥ ವಿಚಾರ ಈಗ ರಿವೀಲ್ ಆಗ್ತಾ ಇದೆ. ತಮ್ಮ ಕ್ಷೇತ್ರಕ್ಕೆ ಬಂದಿರುವಂಥ ಅನುದಾನವನ್ನ ಅವರು ತಮಗೆ ಬೇಕಾದಾಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾವ ಸಚಿವರು ಯಾವ ಶಾಸಕರ ಅನುದಾನವನ್ನ ಬಳಸಿಕೊಂಡಿದ್ದಾರೆ ಅನ್ನೋದು ಈಗ ಇರುವಂತ ಆರೋಪ. ಇದು ನಿರಂತರವಾಗಿದೆ, ಶಾಸಕರು ಸಚಿವರ ನಡುವೆ ತಾಳಮೇಳ ಸರಿ ಹೊಂತಾ ಇಲ್ಲ ಅಂತೇಳಿ. ಈಗ ಏನಾಗಿದೆ, ಏನಿದೆ ತಮ್ಮ ಹತ್ರ ಮಾಹಿತಿ ಹನುಮಂತು? ಇಲ್ಲಿಯವರೆಗೂ ಕೂಡ ಸಚಿವರು ಶಾಸಕರು ಅನ್ನುವಂತ ಒಂದಷ್ಟು ಮುಷ್ಟಿನ ಗುದ್ದಾಟ ಸರ್ಕಾರದಲ್ಲಿ ಜೋರಾಗಿ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಬೇಸರ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಬಿಜೆಪಿ ಜೆಡಿಎಸ್ನ ಶಾಸಕರು ಎಲ್ಲರೂ ಕೂಡ ಒಂದಷ್ಟು ಬಿಜೆಪಿ ಜೆಡಿಎಸ್ ಶಾಸಕರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಆದ್ರೆ ಕಾಂಗ್ರೆಸ್ನ ನಾಯಕರು ಸಿಎಲ್ಪಿ ಶಾಸಕರೆಲ್ಲರೂ ಕೂಡ ಸಿಎಲ್ಪಿ ಸಭೆಯಲ್ಲೂ ಕೂಡ ಅನುದಾನದ ವಿಚಾರಕ್ಕೆ ಆಗಾಗ ಬೇಡಿಕೆಗಳನ್ನು ಇಡ್ತಾರೆ. ಹೆಚ್ಚಿನ ಅನುದಾನವೂ ಬೇಕು, ಯಾಕೆ ಅಂತಂದು ಹೇಳಿದ್ರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಆ ಕೆಲಸಗಳು ಆಗಬೇಕು ಅಂತಂದು ಹೇಳಿದ್ರೆ ಅನುದಾನ ಬೇಕು ಅನ್ನುವಂತ ಬೇಡಿಕೆಗಳು ಇಟ್ಟೇ ಇಡ್ತಾರೆ. ಆದ್ರೆ ಇಲ್ಲಿರುವಂತಹ ಪ್ರಮುಖವಾದಂತಹ ಆರೋಪ ಏನಂತಂದು ಹೇಳಿದ್ರೆ, ಕ್ಯಾಬಿನೆಟ್ ನಲ್ಲಿರುವಂತಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಇಡೀ ಜಿಲ್ಲೆಯಾಗಿ ಒಂದು ಚಿಂತನೆ ಮಾಡುವ ಬದಲಾಗಿ ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಒಂದು ಕ್ಯಾಬಿನೆಟ್ ಒಳಗಡೆ ಪ್ರಸ್ತಾಪ ಆಗುವಂತಹ ವಿಚಾರಗಳು, ಅನುದಾನದ ವಿಚಾರ ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಒಂದು ಆರೋಪ. ಮತ್ತೊಂದು ಕಡೆಗೆ ಈಗಿರುವಂತಹ ಪ್ರಮುಖ ಆರೋಪ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಬಿಡುಗಡೆಯಾಗಿರುವಂತಹ ಅನುದಾನವನ್ನ ತಮ್ಮ ಒಂದಷ್ಟು ಅಧಿಕಾರವನ್ನ ಬಳಸಿ ಆದೇಶವನ್ನೇ ಬಿಡುಗಡೆಯಾಗಿರುವಂತಹ ಮಂಜೂರಾಗಿರುವಂತಹ ಆದೇಶಕ್ಕೆ ತಿದ್ದುಪಡಿ ತಂದು ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋಂಥ ಗಂಭೀರವಾದಂತಹ ಆರೋಪ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಂದು ಸರಿ ಗುಜರಾತ್ ಜಿಲ್ಲೆಗಳಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಸಾಥ್ ಕೊಡುವಂತ ಪ್ರಸಂಗಗಳು ಕೂಡ ನಡೀತಾ ಇರುತ್ತದೆ. ಉದಾಹರಣೆಗೆ ಕಲಬುರಗಿ ಜಿಲ್ಲೆ ಇರುವಂತದ್ದಾದ್ರೆ ಅಲ್ಲಿಯ ಸಚಿವರಿಗೆ ಬೇರೆ ಕಡೆ ಸಚಿವರು ಸಾಥ್ ಕೊಡುವಂಥದ್ದು. ಚಿಕ್ಕಬಳ್ಳಾಪುರ ಸಚಿವರಿಗೆ ಏನಾದರೂ ಬೇಕಂತ ಹೇಳಿದ್ರೆ ಮೈಸೂರಿನ ಉಸ್ತುವಾರಿ ಸಚಿವರಿಗೆ ಸಪೋರ್ಟ್ ಮಾಡುವಂಥದ್ದು. ಓಕೆ ಹನುಮಂತು, ಥ್ಯಾಂಕ್ ಯು. ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ, ಮತ್ತೆ ನಿಮ್ಮನ್ನ ಸಂಪರ್ಕ